ಇವತ್ತು ನಾವು ವೈಟ್ ಪಂಪ್ಕಿನ್ ಅಂದರೆ ಕುಂಬಳಕಾಯಿ ಅದರದ್ದು ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕುಂಬಳಕಾಯಿನ ಕಟ್ ಮಾಡಿ ಸಿಪ್ಪೆ ತೆಗೆದು ಬೀಜ ತೆಗೆದು ಚೆನ್ನಾಗಿ ಗ್ರೇಟ್ ಮಾಡಬೇಕು. ಅದ್ರ ನಂತರ ಅದನ್ನು ಬೇಯಿಸ್ಕೋಬೇಕು. ಬೇಯಿಸುವಾಗ ನಾನು ಇದರೊಟ್ಟಿಗೆ ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀನಿ. ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ಬೇಗ ಬೇಯ್ತದೆ. ಈಗ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಆಮೇಲೆ ನಾನು ಏನು ಮಾಡೋದು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಈಗ ಇದು ಬೆಂದಾಗಿದೆ ಅಲ್ವಾ, ಇದಕ್ಕೆ ನಾನು ತುಪ್ಪದಲ್ಲಿ ಗೇರುಬೀಜ ಮತ್ತು ದ್ರಾಕ್ಷಿ ಹಾಕಿದ್ದೀನಿ, ಫ್ರೈ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಇದರಲ್ಲಿ ನೀರಿದೆ, ಇದು ನೀರು ತುಂಬ ಒಳ್ಳೆಯದು ಅಂತ ನಾನು ಬಿಸಾಡೋದಿಲ್ಲ. ಇವಾಗ ಬೆಲ್ಲ ಹಾಕೋಣ. ನಾನು ಏಲಕ್ಕಿ ಪುಡಿ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ, ಸ್ವಲ್ಪ ಬೇಕಾದರೆ ನಾನು ಆಲ್ಮೋಸ್ಟ್ ಒಂದು 300 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಇದು ನಂದು ಸಾಧಾರಣ ಒಂದು 2 kg ಕುಂಬಳಕಾಯಿ. ಇದು ಇವಾಗ ಗಟ್ಟಿ ಆಗ್ತಾ ಬರಬೇಕು. ಮನೆಯಲ್ಲೇ ಮಾಡಿದ ತುಪ್ಪನೂ ಸರಿಯಾಗಿ ಬೀಳಬೇಕು. ಇದಕ್ಕೆ ತುಪ್ಪ ಚೆನ್ನಾಗಿ ಬಿದ್ರೇ ಇದಕ್ಕೆ ಟೇಸ್ಟ್ ಬರೋದು. ಚೆನ್ನಾಗಿ ತುಪ್ಪ ಹಾಕಬೇಕು. ತುಪ್ಪ ಜಾಸ್ತಿ ಹಾಕಬೇಕು, ಆಮೇಲೆ ತುಪ್ಪ ಬಿಡುತ್ತೆ ಅದು.